ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟೆಸ್ಟ್ 8ಅನ್ನು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 7 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನಲ್ಲೂ ಕೂಡ ಲಿಂಕ್ ಇರುತ್ತೆ, ಮತ್ತು ಇವತ್ತಿನ ಕ್ಲಾಸ್ನ ಕೊನೆಗೆ ಸಹ ಲಿಂಕ್ ಸಿಗುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡ್ಕೋಬಹುದು. ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ 850 ರುಪೀಸ್ಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲಿಂದ ಒಂದು ಸಿವಿಲ್ PSI ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಪ್ರತಿ ಭಾನುವಾರ ಎಸ್ಸೆ ಟ್ರಾನ್ಸ್ಲೇಷನ್ಗಳ ಒಂದು PDF ಕೂಡ ಅವೈಲೇಬಲ್ ಇರುತ್ತೆ. ಸೊ ಯಾರಿಗಾದರೂ ಬೇಕಾದರೆ ಹೆಚ್ಚಿನ ಮಾಹಿತಿಗಾಗಿ 7795014409ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. CBI ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. CBI ಆಯ್ಕೆಯನ್ನು ನೋಡೋಣ. ಸೆಂಟ್ರಲ್ ಬ್ಯೂರೋ ಆಫ್ ಇಂಟೆಲಿಜೆನ್ಸ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ಫಾರ್ಮೇಷನ್. ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 2 ಆಗುತ್ತೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸರಿಯಾದ ಉತ್ತರ. 1963ರಲ್ಲಿ CBI ಪ್ರಾರಂಭ ಆಗುತ್ತೆ. ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ. CID ಇದರ ವಿಸ್ತೃತ ರೂಪ ಏನು? ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. CIDಯ ವಿಸ್ತೃತ ರೂಪ ಏನು ಅಂತ. ಭಾರತೀಯ ಸೈನ್ಯದ ಗುರಿ ಅಥವಾ ಧ್ಯೇಯ ಏನು ಅಂತ ಕೇಳಿದ್ದಾರೆ. ಮೋಟೋ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಭಾರತೀಯ ಸೈನ್ಯದ ಗುರಿ ಅಥವಾ ಧ್ಯೇಯ ಏನು? ಆಯ್ಕೆ ನೋಡೋಣ. ಸರ್ವಿಸ್ ಬಿಫೋರ್ ಸೆಲ್ಫ್, ಟಚ್ ದ ಸ್ಕೈ ವಿತ್ ಗ್ಲೋರಿ, ಮೇ ದ ಲಾರ್ಡ್ ಆಫ್ ವಾಟರ್ ಬಿ ಆಸ್ಪಿಯಸ್ ಅಂಟು ಅಸ್. ಮೇ ದ ಲಾರ್ಡ್ ಆಫ್ ವಾಟರ್ ಬಿ ಆಸ್ಪಿಸಿಯಸ್ ಅಂಟು ಅಸ್. ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 1 ಆಗುತ್ತೆ. ಸರ್ವಿಸ್ ಬಿಫೋರ್ ಸೆಲ್ಫ್ ಎನ್ನುವುದು ಭಾರತೀಯ ಸೈನ್ಯದ ಗುರಿ ಅಥವಾ ಧ್ಯೇಯವಾಗಿರುತ್ತೆ. ಟಚ್ ದ ಸ್ಕೈ ವಿತ್ ಗ್ಲೋರಿ ಇದು ಭಾರತೀಯ ವಾಯುಸೇನೆಯ ಒಂದು ಗುರಿಯಾಗಿರುತ್ತೆ. ಭಾರತೀಯ ವಾಯುಸೇನೆಯ ಒಂದು ಗುರಿಯಾಗುತ್ತೆ. ಇದು ನೇವಿದು. ಮೇ ದ ಲಾರ್ಡ್ ಆಫ್ ವಾಟರ್ ಬಿ ಆಸ್ಪಿಸಿಯಸ್ ಅಂಟು ಅಸ್, ಇದು ನೇವಿದು ಒಂದು ಮೋಟೋ ಆಗಿರುತ್ತೆ. ರಾಜ್ಯದ ಅತ್ಯುನ್ನತ ಪೊಲೀಸ್ ಹುದ್ದೆ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಪೊಲೀಸ್ ಮಹಾನಿರ್ದೇಶಕರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ವರಿಷ್ಠಾಧಿಕಾರಿ. ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 1 ಆಗುತ್ತೆ. ಪೊಲೀಸ್ ಮಹಾನಿರ್ದೇಶಕರು ರಾಜ್ಯದ ಅತ್ಯುನ್ನತ ಪೊಲೀಸ್ ಹುದ್ದೆ ಆಗಿರುತ್ತೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಏನಿದೆಯಲ್ವಾ, ಇದು 2ನೇ ದೊಡ್ಡ ಹುದ್ದೆ ಆಗಿರುತ್ತೆ. ಭಾರತದ ಅರ್ಥವ್ಯವಸ್ಥೆ ಸುಧಾರಣೆಗೆ ಉತ್ಪನ್ನಗಳು ಹಾಗೂ ಸೇವೆಗಳಿಗೆ ಬೇಡಿಕೆ ಸೃಷ್ಟಿಸುವತ್ತ ಹೆಚ್ಚು ಗಮನ ನೀಡಬೇಕು ಎಂದು ಯಾವ ರೇಟಿಂಗ್ ಸಂಸ್ಥೆ ಹೇಳಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಅರ್ಥವ್ಯವಸ್ಥೆ ಸುಧಾರಣೆಗೆ, ಪ್ರೆಸೆಂಟ್ ಏನು ಕೊರೋನಾ ಆದಮೇಲೆ ಅರ್ಥವ್ಯವಸ್ಥೆ ಏನು ಹದಗೆಟ್ಟಿದೆ, ಈ ಒಂದು ಅರ್ಥವ್ಯವಸ್ಥೆನ ಸುಧಾರಣೆ ಮಾಡೋಕ್ಕೆ ಅಥವಾ ಉತ್ಪನ್ನಗಳು ಹಾಗೂ ಸೇವೆಗಳಿಗೆ ಬೇಡಿಕೆ ಸೃಷ್ಟಿಸುವತ್ತ, ಒಂದು ಪ್ರಾಡಕ್ಟ್ಸ್ಗಳಿಗೆ, ಈವನ್ ಸರ್ವಿಸಸ್ಗಳಿಗೆ ಒಂದು ಬೇಡಿಕೆಯನ್ನು ಸೃಷ್ಟಿಸುವತ್ತ ಹೆಚ್ಚು ಗಮನ ನೀಡಬೇಕು ಅಂತ ಹೇಳಿ ಯಾವ ರೇಟಿಂಗ್ ಸಂಸ್ಥೆ ಹೇಳಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಫಿಚ್ ರೇಟಿಂಗ್, ಇಂಡಿಯಾ ರೇಟಿಂಗ್, ಆಕ್ಸ್ಫರ್ಡ್ ರೇಟಿಂಗ್. ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ 2 ಇಂಡಿಯಾ ರೇಟಿಂಗ್ ಆಗುತ್ತೆ. ಈ ಒಂದು ಸಂಸ್ಥೆ ಈ ಒಂದು ಸಲಹೆಯನ್ನು ಕೊಟ್ಟಿದೆ. ಇಂಡಿಯಾ ರೇಟಿಂಗ್ ಭಾರತದ ಅರ್ಥವ್ಯವಸ್ಥೆಯ ಸುಧಾರಣೆಗೆ ಹಲವಾರು ಸಲಹೆಗಳನ್ನು ಕೊಟ್ಟಿದೆ. ಅವುಗಳಲ್ಲಿ ಒಂದು ಏನು ಮುಖ್ಯವಾಗಿ ಅಂತಂದರೆ, ಉದ್ಯೋಗ ಆಗುವಂತಹ ಅಥವಾ ಉದ್ಯೋಗವನ್ನು ಸೃಷ್ಟಿಯಾಗುವಂತಹ ಒಂದು ಮೂಲ ಸೌಕರ್ಯಗಳ ಮೇಲೆ ಹೆಚ್ಚಿನ ಹೂಡಿಕೆ ಆಗಬೇಕು ಅಂತ ಹೇಳಿದೆ. ಅದರ ಜೊತೆಗೆ ಬಡ ವರ್ಗಗಳಿಗೆ, ಸೊ ಆಲ್ರೆಡಿ ಹೇಳಿರುವಂತೆ ವಿಶ್ವ ಬ್ಯಾಂಕ್ ಕೂಡ ಒಂದು ಸರ್ವೆ ಮಾಡಿತ್ತು. ವಿಶ್ವ ಬ್ಯಾಂಕ್ ಏನು ಹೇಳಿದೆ ಅಂತಂದರೆ, ಭಾರತದಲ್ಲಿ ಪ್ರತಿನಿತ್ಯ 133 ರೂಪಾಯಿಗಳನ್ನು ಕೂಡ ದುಡಿಯೋಕೆ ಆಗದೆ ಇರುವಂತಹ ಬಡವರಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ಹೇಳಿದೆ. ಸೊ ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ, ಎಸ್ಸೆ ಬರೆಯುವಾಗ ಹೆಲ್ಪ್ ಆಗುತ್ತೆ. ಸೊ ಇಂಥ ಒಂದು ಬಡ ವರ್ಗಗಳಿಗೆ ಹಣಕಾಸಿನ ನೆರವು ನೀಡಬೇಕು ಅಂತ ಹೇಳಿ ಇಂಡಿಯಾ ರೇಟಿಂಗ್ ಸಂಸ್ಥೆ ಕೂಡ ಹೇಳಿದೆ. ನರೇಗಾ ಯೋಜನೆಗೆ ಇನ್ನಷ್ಟು ಅನುದಾನ ನೀಡಬೇಕು ಅಂತ ಕೂಡ ಸಲಹೆಯನ್ನು ನೀಡಿದೆ. ನರೇಗಾ ಯೋಜನೆ
2005-6ನೇ ಇಸ್ವಿಯಲ್ಲಿ ಆರಂಭ ಆದಂಥ ಯೋಜನೆ ಆಗಿರುತ್ತೆ. 2005-6ರಲ್ಲಿ ಈ ಒಂದು ಯೋಜನೆ ಆರಂಭ ಆಗುತ್ತೆ. ನರೇಗಾ ಯೋಜನೆಯಲ್ಲಿ ಒಂದು ಅನ್ಸ್ಕಿಲ್ಡ್ ವರ್ಕನ್ನು ಕೊಡಲಾಗುತ್ತೆ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಅನ್ಸ್ಕಿಲ್ಡ್ ವರ್ಕನ್ನು ಕೊಡಲಾಗುತ್ತೆ. ಸೊ ಉದ್ಯೋಗ ಖಾತರಿ ಯೋಜನೆ ಆಗಿರುತ್ತೆ. 100 ದಿನಗಳಷ್ಟು ಉದ್ಯೋಗವನ್ನು ಕೊಡಲಾಗುತ್ತೆ ನರೇಗಾ ಯೋಜನೆ ಅಡಿಯಲ್ಲಿ. ನರೇಗಾ ಯೋಜನೆ ಅಡಿಯಲ್ಲಿ ಅತ್ಯಂತ ಹೆಚ್ಚು ಸಂಬಳವನ್ನು, ಪ್ರತಿನಿತ್ಯ ಅತ್ಯಂತ ಹೆಚ್ಚು ಕೂಲಿಯನ್ನು ಕೊಡ್ತಾ ಇರುವಂಥ ರಾಜ್ಯ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಹಲವಾರು ಬಾರಿ ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿ ಇದನ್ನು ಹೇಳಿದ್ದೇವೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕಮೆಂಟನ್ನು ಮಾಡಿ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿದೆ? ಇದು ಪುಣೆಯಲ್ಲಿದೆ. ಅದನ್ನು ತಿಳ್ಕೊಳ್ಳಿ. ಫಸ್ಟು ಇದು ಪುಣೆಯಲ್ಲಿ ಇದೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಆಯ್ಕೆಗಳನ್ನು ನೋಡೋಣ. ಬೆಂಕಿಯ ಅವಘಡ ಸಂಭವಿಸಿದೆ. ಬೆಂಕಿ ನಂದಿಸುವ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ. ಕೊರೋನಾಗೆ ಸಂಬಂಧಿಸಿದ ಲಸಿಕೆಯನ್ನು ಉತ್ಪಾದನೆ ಮಾಡುತ್ತಿದೆ. ಅ ಮತ್ತು ಕ ಎರಡೂ ಸರಿ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4 ಅ ಮತ್ತು ಕ ಎರಡೂ ಸರಿ ಆಗುತ್ತೆ. ಅಂದರೆ ಬೆಂಕಿಯ ಅವಘಡ ಕೂಡ ಸಂಭವಿಸಿದೆ. ಎಲ್ಲಿ? ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಮತ್ತು ಕೊರೋನಾಗೆ ಸಂಬಂಧಿಸಿದ ಲಸಿಕೆಯ ಒಂದು ಉತ್ಪಾದನೆ ಮಾಡ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೊರೋನಾಗೆ 2 ಲಸಿಕೆಗಳನ್ನು ಪ್ರಸ್ತುತವಾಗಿ ಕೊಡಲಾಗ್ತಾ ಇದೆ. ಒಂದು ಕೋವಿಶೀಲ್ಡ್, ಇನ್ನೊಂದು ಕೋವ್ಯಾಕ್ಸಿನ್. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನು ಮಾಡ್ತಾ ಇದೆ? ಕೋವಿಶೀಲ್ಡನ್ನು ಅಭಿವೃದ್ಧಿಪಡಿಸ್ತಾ ಇದೆ, ಉತ್ಪಾದನೆ ಮಾಡ್ತಾ ಇದೆ. ಯಾವುದು? ಕೋವಿಶೀಲ್ಡನ್ನು. ಕೋವ್ಯಾಕ್ಸಿನನ್ನು ಇದನ್ನು ಯಾರು ಮಾಡ್ತಾ ಇದ್ದಾರೆ? ಇದನ್ನು ಭಾರತ್ ಬಯೋಟೆಕ್ ಸಂಸ್ಥೆ ಮಾಡ್ತಾ ಇದೆ. ಭಾರತ್ ಬಯೋಟೆಕ್ ಸಂಸ್ಥೆ ಮಾಡ್ತಾ ಇದೆ. ಈ ಭಾರತ್ ಬಯೋಟೆಕ್ ಸಂಸ್ಥೆ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಭಾರತ್ ಬಯೋಟೆಕ್ ಸಂಸ್ಥೆ ಹೈದರಾಬಾದ್ನಲ್ಲಿದೆ. ಹೈದರಾಬಾದ್ನಲ್ಲಿ ಫೇಮಸ್ ಆದಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಏನದು? ಚಾರ್ ಮಿನಾರ್ ಫೇಮಸ್ ಆದಂಥ ಪ್ಲೇಸ್ ಆಗಿರುತ್ತೆ ಅಲ್ಲಿ ಹೈದರಾಬಾದ್ನಲ್ಲಿ. ಇವನ್ ರಾಮೋಜಿ ಫಿಲಮ್ ಸಿಟಿ ಕೂಡ ಇದೆ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ ಅನ್ನು ಯಾವ ವಿಮಾನದ ಮೂಲಕ ಪರೀಕ್ಷಾರ್ಥ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು: ಹಾಕ್ MK132, G150, ರಫೇಲ್ ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ 1 ಹಾಕ್ MK132. ಇದರ ಮೂಲಕ ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ ಅನ್ನು ವಿಮಾನದ ಮೂಲಕ ಪರೀಕ್ಷಾರ್ಥ ಉಡಾವಣೆ ಮಾಡಲಾಗಿದೆ. ಸೊ ಎಲ್ಲಿ ಮಾಡಿದ್ರು ಇದನ್ನು ಅಂತ ನೋಡೋದಾದರೆ ಒಡಿಶಾ ಕರಾವಳಿಯಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ವಿಮಾನವಾಗಿರುತ್ತೆ. ಯಾವುದು? ಹಾಕ್ MK132. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ರಿಸರ್ಚ್ ಸೆಂಟರ್ ಇಮಾರತ್ ಇದು ಸ್ವದೇಶೀಯವಾಗಿ ಇದನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಈ ಒಂದು ಕ್ಷಿಪಣಿಯ ಸಾಮರ್ಥ್ಯ ಎಷ್ಟಿದೆ? ಇದು 100 ಕಿಲೋಮೀಟರ್ ಇದೆ. 100 ಕಿಲೋಮೀಟರ್ ಕ್ಷಿಪಣಿಯ ಸಾಮರ್ಥ್ಯ ಇರುತ್ತೆ. DRDOದ ಒಂದು ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್, DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಆಗುತ್ತೆ. ಕೆಳಗಿನವುಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲಾಕ್ ಅನ್ನು ಪ್ರಾರಂಭ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಸಿಂಗಪುರದಲ್ಲಿ ಪ್ರಾರಂಭವಾಯಿತು ಅಂತ ಕೊಟ್ಟಿದ್ದಾರೆ. ಬೋಸ್ 1938ರ ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮೇಲಿನ ಎಲ್ಲವೂ ಸರಿ. ಯಾವುದು ಸರಿಯಾದ ಉತ್ತರ? ಮೇಲಿನ ಎಲ್ಲವೂ ಸರಿಯಾಗುತ್ತೆ. ಅಂದರೆ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಫಾರ್ವರ್ಡ್ ಬ್ಲಾಕ್ ಅನ್ನು ಪ್ರಾರಂಭ ಮಾಡ್ತಾರೆ. ಹಾಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸಿಂಗಪುರದಲ್ಲಿ ಪ್ರಾರಂಭವಾಗುತ್ತೆ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸುಭಾಷ್ ಚಂದ್ರ ಬೋಸ್ ಕೂಡ ರಿಲೇಟೆಡ್ ಆಗಿರ್ತಾರೆ. ಅದೇ ರೀತಿ ಇದನ್ನು ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಕೂಡ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಪ್ಟನ್ ಮೋಹನ್ ಸಿಂಗ್. ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಸ್ಟ್ರಗಲ್ ಎಂಬ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. INA ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆ ಅಲ್ವಾ, ಇದರ ಪ್ರಮುಖ 3 ಸೈನಿಕರು ಯಾರು ಅಂದರೆ ಪ್ರೇಮ್ ಕುಮಾರ್ ಸೆಹಗಲ್, ಗುರುಬಕ್ಷ್ ಸಿಂಗ್ ದಿಲ್ಲಾನ್, ಶಾನ್ವಾಜ್ ಖಾನ್. ಇವರು 3 ಪ್ರಮುಖ ಸೈನಿಕರಾಗಿರ್ತಾರೆ. ಪ್ರಥಮ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂತಂದರೆ 1885ರಲ್ಲಿ ಬಾಂಬೆಯಲ್ಲಿ ನಡೆಯುತ್ತೆ. WC ಬ್ಯಾನರ್ಜಿ, ಪೂರ್ಣ ಹೆಸರೇನು? ಉಮೇಶ್ ಚಂದ್ರ ಬ್ಯಾನರ್ಜಿ ಇದರ ಅಧ್ಯಕ್ಷರಾಗಿರ್ತಾರೆ.
ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಯಾರು ಸ್ಥಾಪಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಖುದಿರಾಮ್ ಬೋಸ್, ವಿ ಡಿ ಸಾವರ್ಕರ್, ಮದನ್ ಲಾಲ್ ಢಿಂಗ್ರಾ, ಶ್ಯಾಮ್ಜಿ ಕೃಷ್ಣ ವರ್ಮಾ. ಸರಿಯಾದ ಉತ್ತರ ಆಯ್ಕೆ 4, ಶ್ಯಾಮ್ಜಿ ಕೃಷ್ಣ ವರ್ಮಾ ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಮತ್ತು ಇಂಡಿಯನ್ ಸೋಷಿಯಾಲಿಸ್ಟ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಯಾರು? ಶ್ಯಾಮ್ಜಿ ಕೃಷ್ಣ ವರ್ಮಾ. ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಮತ್ತು ಇಂಡಿಯನ್ ಸೋಷಿಯಾಲಜಿಸ್ಟ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಬುದ್ಧನಿಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಆಯ್ಕೆ 1 ನೋಡೋಣ. ಬುದ್ಧನ ಜನನವಾಗಿದ್ದು ಲುಂಬಿನಿಯಲ್ಲಿ, ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಬೋಧಗಯಾದಲ್ಲಿ, ಬುದ್ಧ ಮೊದಲ ಪ್ರವಚನ ಕೊಟ್ಟಿದ್ದು ಸಾರಾನಾಥದಲ್ಲಿ, ಬುದ್ಧನ ಪರಿನಿರ್ವಾಣವಾಗಿದ್ದು ಕೃಷಿನಗರದಲ್ಲಿ. ಆಯ್ಕೆಗಳು ನೋಡೋಣ. ಅ ಮತ್ತು ಬ ಮಾತ್ರ ಸರಿ, ಅ ಮತ್ತು ಖ ಮಾತ್ರ ಸರಿ, ಅ ಮತ್ತು ಢ ಮಾತ್ರ ಸರಿ, ಅ ಬ ಕ ಡ ಎಲ್ಲವೂ ಸರಿ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 4, ಅ ಬ ಕ ಡ ಎಲ್ಲವೂ ಸರಿಯಾಗುತ್ತೆ. ಸೊ ತಂದೆ ಯಾರು? ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಸಾಕುತಾಯಿ ಮಹಾಪ್ರಜಾಪತಿ ಗೌತಮಿ. ಹೆಂಡತಿ ಯಾರು? ಯಶೋಧರೆ, ಮಗ ರಾಹುಲ. ವಿಲಾಂಡ್ರಾ ಸರೋವರ ಪ್ರದೇಶ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಅಮೆರಿಕ, ಆಸ್ಟ್ರೇಲಿಯಾ, ಬ್ರಿಟನ್, ಜರ್ಮನಿ. ಸರಿಯಾದ ಉತ್ತರ ಆಯ್ಕೆ 2, ಆಸ್ಟ್ರೇಲಿಯಾ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ವಿಲಾಂಡ್ರಾ ಸರೋವರ ಕಂಡುಬರುತ್ತೆ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಕ್ಯಾನ್ಬೆರಾ. ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ರೀಸೆಂಟ್ಲಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸಿರೀಸ್ ಮುಗೀತು. ಇಂಡಿಯಾ ಅದನ್ನು ಗೆದ್ದಿದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸಿರೀಸನ್ನು ಇಂಡಿಯಾ ಗೆದ್ದಿದೆ. ಆಸ್ಟ್ರೇಲಿಯಾ ಆಪೋಸಿಟ್ ಟೀಮಲ್ಲಿ ಗೆದ್ದಿದೆ. ಸೊ ಅಲ್ಲಿ ಒಂದು ಜನಾಂಗೀಯ ನಿಂದನೆಯ ಒಂದು ಆರೋಪ ಕೂಡ ಕೇಳಿ ಬಂತು. ಒಂದು ಆಸ್ಟ್ರೇಲಿಯನ್ ಫ್ಯಾನ್ಸ್, ಅವರ ಅಭಿಮಾನಿಗಳು ಭಾರತದ ಒಂದು ಮೊಹಮ್ಮದ್ ಸಿರಾಜ್ ಅವರ ಮೇಲೆ ಮತ್ತು ಬುಮ್ರಾ ಅವರ ಮೇಲೆ ಒಂದು ಜನಾಂಗೀಯ ಒಂದು ನಿಂದನೆಯನ್ನು ಮಾಡಿದ್ರು. ಇದು ಕೂಡ ತುಂಬ ಒಂದು ಸಿವಿಯರ್ ಆದಂಥ ಒಂದು ಇನ್ಸಿಡೆಂಟ್ ಆಗಿದ್ದು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ. ಸೊ ಪ್ರಸ್ತುತ ಆಸ್ಟ್ರೇಲಿಯಾ ಸಿರೀಸ್ ಆದ ನಂತರದಲ್ಲಿ ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅದನ್ನು ಕೂಡ ನೋಡ್ಕೊಳ್ಳಿ. ಸೆಲ್ವೆಸ್ ಎಂಬ ಉಷ್ಣವಲಯದ ಮಳೆಕಾಡುಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಭಾರತ ಮಾತ್ರ, ದಕ್ಷಿಣ ಅಮೆರಿಕ ಮಾತ್ರ, ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕ ಮಾತ್ರ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 2, ದಕ್ಷಿಣ ಅಮೆರಿಕ ಮಾತ್ರ. ಈ ಒಂದು ಸೆಲ್ವೆಸ್ ಎಂಬ ಉಷ್ಣ ವಲಯದ ಮಳೆಕಾಡುಗಳು ಎಲ್ಲಿ ಕಂಡುಬರುತ್ತೆ? ದಕ್ಷಿಣ ಅಮೆರಿಕಾದಲ್ಲಿ ಮಾತ್ರ ಕಂಡುಬರುತ್ತೆ. ಭೂಮಧ್ಯ ರೇಖೆಯಲ್ಲಿಯೂ ಕೂಡ ಇವು ಕಂಡುಬರುತ್ತೆ. ಎಬೋನಿ ಮತ್ತು ಮಹೋಗನಿ ಇವು ಪ್ರಮುಖವಾದಂತಹ ಒಂದು ಮರಗಳಾಗಿರುತ್ತೆ. ಯಾವಾಗಲೂ ಈ ಒಂದು ಕಾಡುಗಳು ಹಸಿರಾಗಿರುತ್ತೆ. ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಕರಿಮೆಣಸು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು, ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು, ಕಚ್ಚಾ ತೈಲದಲ್ಲಿ ಸ್ವಾವಲಂಬನೆ ಸಾಧಿಸಲು, ಗ್ರಾಫೈಟ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 2 ಆಗುತ್ತೆ. ಆಯ್ಕೆ 2, ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋಕೆ ಕಪ್ಪು ಕ್ರಾಂತಿ ಸಂಬಂಧಪಟ್ಟಿರುತ್ತೆ. ಗ್ರಾಫೈಟ್ ವಜ್ರ ಆಗೋದು ಯಾವ ಒಂದು ಟೈಪ್ ಆಫ್ ರಾಕನ್ನು ಪ್ರೊಸೆಸ್ ಕೇಳ್ಬೋದು. ಸೊ ಇದು ಮೆಟಮಾರ್ಫಿಕ್ ರಾಕ್ ಆಗುತ್ತೆ. ಮೆಟಮಾರ್ಫಿಸಮ್ ಅಥವಾ ಮೆಟಮಾರ್ಫಿಕ್ ರಾಕ್ ಆಗುತ್ತೆ. ಮೆಟಮಾರ್ಫಿಕ್ ರಾಕ್. ಸೊ ನಿನ್ನೆ ಒಂದು ಟೆಸ್ಟಲ್ಲಿ ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ದಯವಿಟ್ಟು ಯಾರಾದರೂ ನೋಡಿರಲಿಲ್ಲ ಅಂದರೆ ಟೆಸ್ಟ್ 7 ಇದನ್ನು ನೋಡಿ, ಗೊತ್ತಾಗುತ್ತೆ. ಸೊ ಕಪ್ಪು ಕ್ರಾಂತಿ ಜೊತೆಗೆ ಅದೇ ರೀತಿ ಹಸಿರು ಕ್ರಾಂತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಸಿರು ಕ್ರಾಂತಿ ಒಂದು ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಿಸಿದೆ. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ ನಾವು ಭಾರತದಲ್ಲಿ? ಎಂ ಎಸ್ ಸ್ವಾಮಿನಾಥನ್ ರವರಿಗೆ ಒಂದು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅದೇ ರೀತಿ ನಾರ್ಮನ್ ನೀಲ್ ಬೋರ್ಲಾಗ್ ರವರಿಗೆ ಒಂದು ಹಸಿರು ಕ್ರಾಂತಿಯ ಪಿತಾಮಹ, ವಿಶ್ವದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾರ್ಮನ್ ಈ ಬೋರ್ಲಾಗ್ ರವರನ್ನ ಕರಿತೀವಿ. ಅದೇ ರೀತಿ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತೇಳಿ ವರ್ಗೀಸ್ ಕುರಿಯನ್ ರವರಿಗೆ ಕರಿತೀವಿ. ಕ್ಷೀರ ಕ್ರಾಂತಿಯ ಪಿತಾಮಹ. ಭಾರತದಲ್ಲಿ ಹಸಿರು ಕ್ರಾಂತಿ ಮುಖ್ಯವಾಗಿ ಸಂಬಂಧಪಟ್ಟಿದ್ದು ಕೆಲವೊಂದು ಒಂದು ರಾಜ್ಯಗಳಿಗೆ ಸೀಮಿತವಾಗಿಬಿಡ್ತು. ಪಂಜಾಬ್, ಹರಿಯಾಣ ಈ ರೀತಿಯಾಗಿ ಒಂದು ಉತ್ತರ ಭಾರತದ ರಾಜ್ಯಗಳಿಗೆ ಮಾತ್ರ ಹಸಿರು ಕ್ರಾಂತಿ ಸೀಮಿತವಾಗಿಬಿಡ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಗೋಧಿ ಬೆಳೆಗೆ ಸೀಮಿತವಾಗಿಬಿಡ್ತು. ಸೊ ಆ ಕಾರಣಕ್ಕಾಗಿ ಹಸಿರು ಕ್ರಾಂತಿ ಅಷ್ಟೊಂದು ಸಕ್ಸಸ್ಫುಲ್ ಅಲ್ಲ ಅಂತ ಕೂಡ ಕೆಲವೊಬ್ಬ ಆರ್ಥಿಕ ತಜ್ಞರ ಒಂದು ಅಭಿಪ್ರಾಯ ಕೂಡ ಹೌದು.
ಹೌದು. ಸೊ ಅದೇ ರೀತಿ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಪಂಚವಾರ್ಷಿಕ ಯೋಜನೆ, ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಏನಂತ ಕರಿತೀವಿ, ಯಾವ ಮಾಡೆಲ್ ಅಂತ ಕರಿತೀವಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ವಿ. HD ಕುಮಾರಸ್ವಾಮಿ ಅಂತ ಅವರ ಹೆಸರನ್ನು ಒಂದು ಸ್ವಲ್ಪ ಸೂಚನೆಯಾಗಿ ನೆನಪಿಟ್ಕೊಳ್ಳಿ, ಕೋಡ್ ವರ್ಡ್ ಆಗಿ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ವಿ. ಹೆರಾಲ್ಡ್ ಡೋಮರ್ ಮಾಡೆಲ್ ಅಂತ ಕರಿತೀವಿ ನಾವು ಫಸ್ಟ್ ಒನ್ನನ್ನು. ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಮಹಲನೋಬಿಸ್ ಮಾಡೆಲ್ ಅಂತ ಕರಿತೀವಿ, ಮಹಲನೋಬಿಸ್ ಮಾಡೆಲ್ ಅಂತ. ಸೊ ಅದರ ಪ್ರೀವಿಯಸ್ ಸ್ಟೇಟ್ಸಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ ಆಲ್ರೆಡಿ. ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನೀತಿ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಮಾಂಟೆಂಗ್ ಸಿಂಗ್ ಅಹುಲ್ವಾಲಿಯಾ. ನೀತಿ ಆಯೋಗ ರಚನೆಯಾಗಿದ್ದು 2016ರಲ್ಲಿ. ನೀತಿ ಆಯೋಗದ ಅಧ್ಯಕ್ಷರು ರಾಷ್ಟ್ರಪತಿಯಾಗಿರುತ್ತಾರೆ. ಯಾವುದೂ ಸರಿಯಲ್ಲ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಯಾವುದೂ ಸರಿಯಲ್ಲ. ಕೊಟ್ಟಿರುವಂತಹ ಯಾವ ಒಂದು ಆಯ್ಕೆಗಳು ಕೂಡ ಸರಿಯಾಗಿಲ್ಲ ಅಂತ ಅದರ ಅರ್ಥ. ಕಾರಣ ಏನು ಅಂತಂದರೆ ನೀತಿ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಅರವಿಂದ ಪನೆಗಾರಿಯಾ. ಬಟ್ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಮಾಂಟೆಂಗ್ ಸಿಂಗ್ ಅಹುಲ್ವಾಲಿ ಅಂತ ಕೊಟ್ಟಿದ್ದಾರೆ. ರಾಂಗ್ ಆಗುತ್ತೆ. ಅರವಿಂದ್ ಪನೆಗಾರಿಯಾ ಪ್ರಥಮ ಉಪಾಧ್ಯಕ್ಷರಾಗಿರ್ತಾರೆ. ನೀತಿ ಆಯೋಗ ರಚನೆ ಆಗಿದ್ದು 2015ರಲ್ಲಿ ರಚನೆ ಆಗುತ್ತೆ. ಬಟ್ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, 2016 ಅಂತ ಕೊಟ್ಟಿದ್ದಾರೆ. ಸೊ 2015ರಲ್ಲಿ ರಚನೆ ಆಗುತ್ತೆ. ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ, ರಾಷ್ಟ್ರಪತಿ ಆಗಿರೋದಿಲ್ಲ, ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಪ್ರಧಾನಮಂತ್ರಿಗಳಿಗೆ ಯಾರು ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ರಾಷ್ಟ್ರಪತಿ ಪ್ರಸ್ತುತ ರಾಮನಾಥ್ ಕೋವಿಂದ್ ರವರು. ಇನ್ನು ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಒಂದು ಅಧ್ಯಕ್ಷರಾಗಿರ್ತಾರೆ. ಸೊ ರಾಜ್ಯಸಭೆಯ ಒಂದು ಕೆಲಸ ಏನು ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ವೆಂಕಯ್ಯ ನಾಯ್ಡು ಅವರ ಬಗ್ಗೆ ತಿಳ್ಕೊಳ್ಳಿ, ಹಾಗೆ ರಾಮನಾಥ್ ಕೋವಿಂದ್ ರವರ ಬಗ್ಗೆ ಕೂಡ ತಿಳ್ಕೋಬೇಕಾಗುತ್ತೆ. ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಯಾವ ರಿಟ್ಟನ್ನು ಹೊರಡಿಸಬಹುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಪರಮಾದೇಶ, ಹೇಬಿಯಸ್ ಕಾರ್ಪಸ್, ಸರ್ಶಿಯೋರರಿ, ಪ್ರೊಹಿಬಿಷನ್. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಪರಮಾದೇಶ, ಮ್ಯಾಂಡ್ಮಸ್ ಅಂತ ಕರಿತೀವಿ. ಸೊ ಇದನ್ನು ಹೊರಡಿಸ್ಬೋದು ಯಾವಾಗ ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ, ಅವನಿಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಇದನ್ನು ಹೊರಡಿಸ್ಬೋದು. ಹೇಬಿಯಸ್ ಕಾರ್ಪಸ್ ಇದು ಏನಂತಂದರೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಏನು ಕರಿತೀವಿ. ವಿತಿನ್ 24 ಅವರ್ಸ್ ಯಾರನ್ನಾದರೂ ಅರೆಸ್ಟ್ ಮಾಡಿದ್ರೆ ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಕ್ಕೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳಿ ಕರೆಯಲಾಗುತ್ತೆ, ಹೇಬಿಯಸ್ ಕಾರ್ಪಸ್. ಇನ್ನು ಮೂಲಭೂತ ಹಕ್ಕುಗಳು ಏನು, ಈ ರಿಟ್ಗಳನ್ನು ಏನು ಹೇಬಿಯಸ್ ಕಾರ್ಪಸ್ ಆಗಿರ್ಬೋದು, ಮ್ಯಾಂಡಮಸ್ಸು, ಸರ್ಶಿಯೋರರಿ, ಈ ರಿಟ್ಗಳನ್ನು ನಾವು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಅದೇ ರೀತಿ ಎಮರ್ಜೆನ್ಸಿ ಏನು ಡಿಕ್ಲೇರ್ ಮಾಡ್ತೀವಲ್ವಾ, ಅದನ್ನು ಜರ್ಮನಿ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಜರ್ಮನಿ ಸಂವಿಧಾನದಿಂದ. ಇನ್ನು ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ, ಆಸ್ಟ್ರೇಲಿಯಾದ ಒಂದು ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ 32ನೇ ವಿಧಿ ಹಾಗೂ 139ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬಹುದು. ಹಾಗೆ 226ನೇ ವಿಧಿಯ ಅನ್ವಯ ಹೈಕೋರ್ಟ್ಗೆ ಕೂಡ ನೀವು ಹೋಗಬಹುದಾಗಿರುತ್ತೆ. ಏಕರೂಪ ನಾಗರಿಕ ಸಂಹಿತೆಯನ್ನು ಯಾವ ವಿಧಿ ಹೇಳುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋಣ. ಆಯ್ಕೆಗಳು 40ನೇ ವಿಧಿ, 44ನೇ ವಿಧಿ, 123ನೇ ವಿಧಿ, 32ನೇ ವಿಧಿ. ಸರಿಯಾದ ಉತ್ತರ ಏನಾಗುತ್ತೆ, ಆಯ್ಕೆ 2 44ನೇ ವಿಧಿ ಆಗುತ್ತೆ. 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆಯನ್ನು ಹೇಳುತ್ತೆ. ಇನ್ನು 40ನೇ ವಿಧಿ ಏನು ಹೇಳುತ್ತೆ, ಪಂಚಾಯತ್ಗಳ ಸ್ಥಾಪನೆಗೆ ಹೇಳುತ್ತೆ. 123ನೇ ವಿಧಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವುದರ ಕುರಿತು ಹೇಳುತ್ತೆ. 32ನೇ ವಿಧಿ ಸಂವಿಧಾನದ ಪರಿಹಾರ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ನೋಡೋಣ. ಥರ್ಮೋಮೀಟರ್, ಅನಿಮೋಮೀಟರ್, ಬ್ಯಾರೋಮೀಟರ್, ಯಾವುದೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ, ಆಯ್ಕೆ 2 ಅನಿಮೋಮೀಟರ್ ಆಗುತ್ತೆ. ಅನಿಮೋಮೀಟರ್ನಿಂದ ಗಾಳಿಯ ವಿಂಡ್ ವೆಲಾಸಿಟಿಯನ್ನು ಮೆಜರ್ಮೆಂಟ್ ಮಾಡ್ತಾರೆ. ಥರ್ಮೋಮೀಟರಿಂದ ಏನು ಮಾಡ್ತಾರೆ, ಟೆಂಪ್ರೇಚರನ್ನು ಮೆಜರ್ ಮಾಡ್ತಾರೆ. ಅದೇ ರೀತಿ ಬ್ಯಾರೋಮೀಟರ್ ಇಂದ ಏನು ಮಾಡ್ತಾರೆ, ಪ್ರೆಷರನ್ನು ಮೆಜರ್ ಮಾಡ್ತಾರೆ. ಅಗ್ನಿಶಾಮಕದಲ್ಲಿ ಬಳಕೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಸರಿಯಾದ ಉತ್ತರ ಏನಾಗುತ್ತೆ, ಆಯ್ಕೆ 3 ಕಾರ್ಬನ್ ಡೈಆಕ್ಸೈಡನ್ನು ಅಗ್ನಿಶಾಮಕದಲ್ಲಿ ಬಳಕೆ ಮಾಡ್ತಾರೆ. ಹೈಡ್ರೋಜನ್ ಇದನ್ನು ರಾಕೆಟ್ ಇಂಧನಗಳಲ್ಲಿ, ವೆಲ್ಡಿಂಗ್ನಲ್ಲಿ, ಬಲೂನ್ಗಳಲ್ಲಿ ಕೂಡ ಬಳಕೆ ಮಾಡ್ತಾರೆ. ಎಲ್ದು ಹೈಡ್ರೋಜನನ್ನು. GDP ಹಾಗೂ NDP ಗಳಿಗಿರುವ ವ್ಯತ್ಯಾಸವೇನು?
ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆ್ಯಂಡ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ, ಇದಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸರ್ಕಾರದ ಆದಾಯ, ಅಪ್ರತ್ಯಕ್ಷ ತೆರಿಗೆ ಸಬ್ಸಿಡಿ, ನಿಶ್ಚಿತ ಬಂಡವಾಳದ ಬಳಕೆ, ವರ್ಗಾವಣೆ, ಪಾವತಿಗಳು. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 3, ನಿಶ್ಚಿತ ಬಂಡವಾಳದ ಬಳಕೆ ಎನ್ನುವುದು ಸರಿಯಾದ ಉತ್ತರ ಆಗುತ್ತೆ. ಸೊ GDPಯಲ್ಲಿ ಸವಕಳಿಯನ್ನು ಕಳೆಯುವುದರ ಮೂಲಕ NDPಯನ್ನು ಪಡ್ಕೋಬಹುದು ಅಥವಾ ಅಳೆಯಲಾಗುತ್ತೆ. GDP ಇದರ ಡೆಫಿನಿಷನ್ ಏನು ಅಥವಾ ಇದರ ಅರ್ಥ ಏನು? ಒಂದು ರಾಷ್ಟ್ರ, ಉದಾಹರಣೆಗೆ ಭಾರತ, 1 ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಒಟ್ಟು ಸರಕು ಹಾಗೂ ಸೇವೆಗಳ ಮಾರುಕಟ್ಟೆ ಮೌಲ್ಯಕ್ಕೆ GDP ಅಂತೀವಿ. ಉದಾಹರಣೆಗೆ ಒಂದು ಭಾರತ 2021ರಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಒಟ್ಟು ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯಕ್ಕೆ GDP ಅಂತೀವಿ. ಒಂದು ರಾಷ್ಟ್ರದ ಜನರು ಹಾಗೂ ಆ ದೇಶದಲ್ಲಿ ನೆಲೆಸಿರುವ ವಿದೇಶಿಯರು ಉತ್ಪಾದಿಸಿದ ಎಲ್ಲ ಸರಕು ಹಾಗೂ ಸೇವೆಗಳ ಮೊತ್ತಕ್ಕೆ GDP ಅಂತೀವಿ. ಭಾರತೀಯರು ವಿದೇಶದಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಪರಿಗಣಿಸಲಾಗೋದಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, GDP ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ಇದನ್ನು ಹಲವಾರು ಬಾರಿ ಪ್ರಶ್ನೆಯಲ್ಲಿ ಕೇಳ್ತಾರೆ. ಏನು ಅಂತಂದರೆ, ಸೊ ಆಯ್ಕೆಗಳನ್ನ ಕೇಳ್ತಾರೆ. ಉದಾಹರಣೆಗೆ ಇದು ಭಾರತ ಅಂತ ಅಂದ್ಕೊಳ್ಳೋಣ. ಈ ಭಾರತದಲ್ಲಿ 1 ವರ್ಷದಲ್ಲಿ 2021ರಲ್ಲಿ ವಿತಿನ್ ಬೌಂಡ್ರಿ, ಭಾರತದ ಒಂದು ಚೌಕಟ್ಟಿನ ಒಳಗೆ, ಭಾರತದ ಒಂದು ಬೌಂಡ್ರಿ ಒಳಗೆ ಏನೇನು ಉತ್ಪಾದನೆ ಆಗುತ್ತೆ, ಭಾರತೀಯರು ಏನೇನು ಉತ್ಪಾದನೆ ಮಾಡ್ತಾರೆ ಅದನ್ನು GDPಗೆ ಕೌಂಟ್ ಮಾಡಲಾಗುತ್ತೆ. ಅದೇ ರೀತಿ ವಿದೇಶಿಯರು, ಭಾರತದಲ್ಲಿ ನೆಲೆಸಿರುವಂತಹ ವಿದೇಶಿಯರು, ಯಾರಾದರೂ ವಿದೇಶಿಯರು ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಇದ್ದರೆ ಅದನ್ನು ಕೂಡ GDPಗೆ ನಾವು ಕೌಂಟ್ ಮಾಡ್ತೀವಿ. ಆದರೆ ವಿದೇಶದಲ್ಲಿ ನೆಲೆಸಿರುವಂತಹ ಭಾರತೀಯರ 2020, ಉದಾಹರಣೆಗೆ ಅಮೆರಿಕಾದಲ್ಲಿ ಕೂಡ ಭಾರತೀಯರು ಇರ್ತಾರೆ. ಅಮೆರಿಕಾದಲ್ಲಿ ಭಾರತೀಯರು 2021ರಲ್ಲಿ ಒಂದು ಅರ್ನಿಂಗ್ಸನ್ನು ಮಾಡಿರ್ತಾರೆ. ಇದನ್ನು GDPಗೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕೇವಲ ಭಾರತದ ಒಂದು ಬೌಂಡ್ರಿಯಲ್ಲಿ ಅದು ವಿದೇಶಿಯರಿರ್ಬೋದು, ಭಾರತೀಯರಿರ್ಬೋದು, ಇಬ್ಬರೂ ಏನೇನು ಅರ್ನ್ ಮಾಡ್ತಾರೆ ಅದನ್ನು ತಗೋತೀವಿ ನಾವು ಒಟ್ಟಿಗೆ. ಅದಕ್ಕೆ ನಾವು GDP ಅಂತ ಕರಿತೀವಿ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಬೇಕಾದರೆ ಸ್ಲೈಡ್ಸ್ಗಳನ್ನು ವಿಡಿಯೋನ ಪಾಸ್ ಮಾಡಿ ಒಂದು ಸಲ ನೋಡ್ಕೋಬೋದು ಬೇಕಾದರೆ. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ 150 ಮೀಟರ್ ಉದ್ದದ ಒಂದು ರೈಲು ಸಿಗ್ನಲ್ ಕಂಬವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಸರಳವಾಗಿದೆ, ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲೊಂದು ಸಿಗ್ನಲ್ ಕಂಬ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲೊಂದು ಸಿಗ್ನಲ್ ಕಂಬ ಇದೆ, ಇದೊಂದು ರೈಲ್ ಟ್ರ್ಯಾಕ್ ಇದೆ. ರೈಲ್ ಮೇಲೆ ಒಂದು ಟ್ರ್ಯಾಕ್ ಮೇಲೆ ರೈಲ್ ಹೋಗ್ತಾ ಇದೆ. ಈ ರೈಲಿನ ಉದ್ದ ಎಷ್ಟಿದೆ ಅಂತಂದರೆ 150 ಮೀಟರ್ ಇದೆ. 150 ಮೀಟರ್ ರೈಲಿನ ಉದ್ದ ಇದೆ. ಹಾಗೆ 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ಇದಕ್ಕೆ ಈ ಒಂದು ಕಂಬವನ್ನು ದಾಟಿ ಹೋಗೋಕೆ, ರೈಲು ಈ ಒಂದು ಕಂಬವನ್ನು ದಾಟಿ ಹೋಗೋಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು ನಾವಿಲ್ಲಿ ಅಂತಂದರೆ, ಒಂದು ಸೂಚನೆಯನ್ನು ನೋಡ್ಕೊಳ್ಳೋಣ. ಒಂದು ಸೂಚನೆಯನ್ನು ನೋಡಿಬಿಡಿ. ಏನು ಅಂತಂದರೆ, ಯಾವಾಗಾದರೂ ಆಯ್ಕೆಗಳು ಸೆಕೆಂಡಲ್ಲಿ ಇರೋದ್ರಿಂದ, ಪ್ರಶ್ನೆಯಲ್ಲಿ ಕಿಲೋಮೀಟರ್ ಇರೋದ್ರಿಂದ ಇದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಇದನ್ನು ಸೆಕೆಂಡ್ಸಿಗೆ ಅಥವಾ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಯಾವ ರೀತಿ ಮಾಡೋದು ಅಂದರೆ, 90 ಕಿಲೋಮೀಟರ್ ಪರ್ ಅವರ್ ಇರೋದನ್ನು ಮೀಟರ್ ಪರ್ ಸೆಕೆಂಡ್ಗೆ ಯಾವ ರೀತಿ ಅಂದರೆ 5/18ಇಂದ ಗುಂಡ್ಲೆ ಮಾಡಬೇಕು. 5/18. ಸೊ 18 1 18 1 18 ಎಷ್ಟಲೇ 90, 18 5 90 ಅಲ್ವಾ? ಸೊ 5 × 5 ಎಷ್ಟಾಗುತ್ತೆ? 25. ಏನಾಗುತ್ತೆ? 25 ಅನ್ನೋದು ಮೀಟರ್ ಪರ್ ಸೆಕೆಂಡ್, ಇದು ಸ್ಪೀಡ್ ಆಫ್ ಟ್ರೈನ್ ಆಗುತ್ತೆ. ಪರ್ ಸೆಕೆಂಡ್ಗೆ 25 ಮೀಟರ್ ಅದರ ಸ್ಪೀಡ್ ಆಗುತ್ತೆ. ಸೊ ಇವಾಗ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಸೊ ನಮಗೇನು ಬತ್ತು, ಇವಾಗ ಸ್ಪೀಡ್ ಇತ್ತು 90 ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ನಾವು 25 ಮೀಟರ್ ಪರ್ ಸೆಕೆಂಡನ್ನು ಮಾಡ್ಕೊಂಡ್ವಿ. ಯಾವ ರೀತಿ ಮಾಡ್ಕೊಂಡ್ವಿ ಅಂತ ಗೊತ್ತಿದೆ ಅಲ್ವಾ? ಸೊ 90 × 18 5/18 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 25 ಬತ್ತು. ಸೊ ಇದನ್ನು ಗೊತ್ತಾಯಿತು ಅಂತ ಅಂದ್ಕೊಳ್ಳೋಣ. ಇವಾಗ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅಂತಂದರೆ, ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಅವರು ಟೈಮನ್ನು ಕೇಳಿದ್ದಾರೆ. ಫಾರ್ಮುಲಾ ಅಂತಂದರೆ ಇಲ್ಲಿ ಏನು ಬರುತ್ತೆ, ನಿಮಗೆ ಇಲ್ಲಿ ಫಾರ್ಮುಲಾ ಬಂದುಬಿಟ್ಟು ಏನು ಬರುತ್ತೆ, ಫಾರ್ಮುಲಾ ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟಿದೆ ಇವಾಗ 150, ಟೋಟಲ್ ಲೆಂತ್ ಆಫ್ ದ ಟ್ರೈನ್ ಎಷ್ಟಿದೆ 150 ಮೀಟರ್ ಇದೆ. ಟೋಟಲ್ ಲೆಂತ್ ಆಫ್ ದ ಟ್ರೈನ್ 150 ಮೀಟರ್ ಡಿವೈಡೆಡ್ ಬೈ 25 ಏನಿದು 25 ಅನ್ನೋದು ಸ್ಪೀಡ್ ಆಫ್ ದ ಟ್ರೈನ್. ಸೊ ಫಾರ್ಮುಲಾ ಬಂದುಬಿಟ್ಟು ಲೆಂತ್ ಆಫ್ ದ ಟ್ರೈನ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದ ಟ್ರೈನನ್ನು ಬರ್ಕೋಬೇಕು. ಆವಾಗ ನಮಗೆ ಟೋಟಲ್ ಟೈಮ್ ಸಿಗುತ್ತೆ. 25 1 ಮತ್ತು 25 ಎಷ್ಟಲೇ 150 ಆಗುತ್ತೆ. ಸಿಂಪ್ಲಿಫೈ ಮಾಡೋಣ. 5 5 25, 5 3 15, 5 30 150, 5 1 5, 5 6 30. ಸೊ 6 ಏನಿದು 6 ಸೆಕೆಂಡ್ಸ್
ಟೈಮ್ ತಗೊಳುತ್ತೆ. 6 ಸೆಕೆಂಡ್ಸಲ್ಲಿ ಒಂದು ಕಂಬವನ್ನು ದಾಟಿ ಹೋಗುತ್ತೆ. ಸೊ ಆಯ್ಕೆ 3 ಸರಿಯಾದ ಉತ್ತರ. ಸೊ ಈ ಒಂದು ಸೂಚನೆಯನ್ನು ನೆನಪಿಟ್ಕೊಳ್ಳಿ. 5/18 ಯಾವಾಗ ಯೂಸ್ ಮಾಡಬೇಕು ಅಂತ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 110 ಮೀಟರ್ ಉದ್ದದ ರೈಲು ಪ್ರತಿ ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಒಂದು ಲೈಟ್ ಕಂಬ ದಾಟಲು ಬೇಕಾದ ಸಮಯ ಎಷ್ಟು ಅಂತ ಸೇಮ್ ಆ್ಯಸ್ ಇಟ್ ಈಸ್ 19th ಪ್ರಾಬ್ಲಮ್ ಏನಿದೆ ಅದೇ ರೀತಿ ಇದೆ. ಯಾಕೆ ಅಂತಂದರೆ ರಿವಿಷನ್ ಆಗಲಿ ಅಂತ ಸೇಮ್ ಪ್ರಾಬ್ಲಮನ್ನು ಹಾಕಿದ್ದೀವಿ. ಇದನ್ನು ಕೂಡ ಸಾಲ್ವ್ ಮಾಡೋಣ. ಫಸ್ಟ್ ಏನಿದೆ 36 ಕಿಲೋಮೀಟರ್ ಅಂತ ಇರೋದನ್ನು ನಾವು ಮೀಟ್ರ್ ಪರ್ ಸೆಕೆಂಡ್ ಆಗಿ ಮಾಡ್ಕೊಳ್ಳೋಣ. 36 × 5/18 18 ಒಂದಲೇ 18 ಎರಡಲೇ 36. 5 × 2 10. 10 ಅನ್ನೋದೇನು 10 ಮೀಟ್ರ್ ಪರ್ ಸೆಕೆಂಡ್. 10 ಮೀಟ್ರ್ ಪರ್ ಸೆಕೆಂಡ್ ಅನ್ನೋದು ಇದು ಸ್ಪೀಡ್ ಆಫ್ ದ ಟ್ರೈನ್ ಆಗುತ್ತೆ, 10 ಮೀಟ್ರ್ ಪರ್ ಸೆಕೆಂಡು. ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಟ್ರೈನ್ ಕೊಟ್ಟಿದ್ದಾರೆ. ಹಾಗಾದರೆ ಏನು ಕಂಡುಹಿಡಬೇಕು, ಸಮಯ ಕಂಡುಹಿಡಬೇಕು ಅಂತಂದರೆ ಆಲ್ರೆಡಿ ನಮಗೆ ಒಂದು ಸೂತ್ರ ಗೊತ್ತಿದೆ. ಸಮಯ ಸೂತ್ರ ಏನು ಅಂತಂದರೆ ಟ್ರೈನಿನ ಉದ್ದ, ರೈಲಿನ ಉದ್ದ ಡಿವೈಡೆಡ್ ಬೈ ರೈಲಿನ ವೇಗ. ರೈಲಿನ ಉದ್ದ ಎಷ್ಟಿದೆ, 110 ಮೀಟ್ರ್ ಇದೆ. ರೈಲಿನ ವೇಗ ಎಷ್ಟಿದೆ, 10 ಮೀಟ್ರ್ ಇದೆ. ಸೊ ಈ 0 ಹೋಯಿತು, ಈ 0 ಹೋಯಿತು. ಹಾಗಾದರೆ ಎಷ್ಟು ಉಳಿಯುತ್ತೆ, 11 ಸೆಕೆಂಡ್ಸ್ ಉಳಿಯುತ್ತೆ. 11 ಸೆಕೆಂಡ್ಸ್ ಉಳಿಯುತ್ತೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. 11 ಸೆಕೆಂಡ್ಸ್ ಸರಿಯಾದ ಉತ್ತರ, ಆಯ್ಕೆ 1. ಸೊ ಇಷ್ಟು ಇವತ್ತಿನ ಟೆಸ್ಟ್ನ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಾವು ಮಾಡುವಂಥ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರುತ್ತೆ. ಹಾಗೆ ನಮ್ಮ ಒಂದು ಕೋರ್ಸ್ ಫೋನ್ಪೇ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನ ಒಂದು ಸಿವಿಲ್ PSI ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ, ರಿಜಿಸ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ 850 ರುಪೀಸನ್ನು ಫೋನ್ಪೇ ಮಾಡಬೇಕು. 7795014409ಗೆ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು, ನಿಮ್ಮ ಹೆಸರನ್ನು ಕಳಿಸ್ಬೇಕು. ಹಾಗೆ 2021 ಸಿವಿಲ್ PSI ಅಂತ ಹೇಳಿ ಒಂದು ಮೆಸೇಜನ್ನು 7795014409ನ ವಾಟ್ಸಪ್ಗೆ ಕಳಿಸ್ಬೇಕು. ಕಳಿಸೋದ್ರ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೋದು. ನಮ್ಮ ಲಿಮಿಟ್ ಇರೋದು 100 ಮೆಂಬರ್ಸ್ ಅಂತ ಅಂದ್ಕೊಂಡಿದ್ದೇವೆ. ನಮ್ಮ ಲಿಮಿಟ್ ಇರೋದು 100 ಮೆಂಬರ್ಸ್. ಸೊ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಫ್ಟರ್ 100 ಆದರೆ ನಾವು ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ವಿತಿನ್ 100 ಇದೆ. ಸೊ 100 ಮೆಂಬರ್ಸ್ ಲಿಮಿಟನ್ನು ತೊಗೋತಾ ಇದ್ದೀವಿ. ಸೊ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.